ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿಯನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಇನ್ಫರ್ಟಿಲಿಟಿ ಅನ್ನುವಂತಹ ಸಮಸ್ಯೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಕಾಣಿಸಿಕೊಳ್ತಾ ಇದೆ. ಹಾಗಾದ್ರೆ ಇನ್ಫರ್ಟಿಲಿಟಿ ಅಂತ ಅಂದ್ರೆ ಏನು? ಪುರುಷರನ್ನ ಹೆಚ್ಚಾಗಿ ಬಾಧಿಸುತ್ತಾ ಅಥವಾ ಮಹಿಳೆಯರನ್ನ ಹೆಚ್ಚಾಗಿ ಬಾಧಿಸುತ್ತಾ? ಇನ್ಫರ್ಟಿಲಿಟಿ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು? ಇದಕ್ಕೆ ಪರಿಹಾರವೇನು? ಆಹಾರ ಪದ್ಧತಿ ಹೇಗಿರಬೇಕು? ಜೀವನ ಶೈಲಿ ಹೇಗಿರಬೇಕು? ಚಿಕಿತ್ಸೆ ಹೇಗಿದೆ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಶಾಂತಿ ಗೈನಿಕ್ ಹಾಸ್ಪಿಟಲ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಶಿಲ್ಪಾ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಇನ್ಫರ್ಟಿಲಿಟಿ, ಈ ಹಿಂದೆಲ್ಲ ಮಕ್ಕಳಿರಲ್ಲವ ಮನೆ ತುಂಬ ಅಂತ ಹೇಳ್ತಾ ಇದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಸಾಕಪ್ಪ, ಒಂದು ಮಗುವಿನ ನಗು ನೋಡಿದ್ರೆ ಸಾಕು ಅನ್ನುವಂತ ಆಗ್ಬಿಟ್ಟಿದೆ. ಯಾಕಂದ್ರೆ ಬೀದಿ ಬೀದಿಯಲ್ಲೂ ಕೂಡ ಇನ್ಫರ್ಟಿಲಿಟಿ ಹಾಸ್ಪಿಟಲ್ಸ್ಗಳು ಓಪನ್ ಆಗಿದೆ. ಅಂದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ಇದು ಇನ್ಫರ್ಟಿಲಿಟಿ ಅನ್ನುವಂಥದ್ದು ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋ ಹಾಗೆ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ. ಅದು 23 ವಯಸ್ಸಿನವ್ರು ಇರ್ಬೋದು, 43 ವಯಸ್ಸಿನವ್ರು ಇರ್ಬೋದು, ಎಲ್ಲ ಏಜ್ ಗ್ರೂಪ್ನಲ್ಲೂ ಇದ್ರದ್ದು ಇನ್ಸಿಡೆನ್ಸ್ ಏನಿದೆ ಅದು ತುಂಬಾ ಜಾಸ್ತಿ ಆಗಿದೆ. ಮತ್ತು ಹಾಗೆಯೇ ನಮ್ಮ ಪ್ರಾಕ್ಟೀಸ್ನಲ್ಲಿ, ಅಂದರೆ ನಾನು ಇವಾಗ 19 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ. ಈ ಪ್ರಾಕ್ಟೀಸ್ನಲ್ಲಿ ನಾನು ಮುಂಚೆ 19 ವರ್ಷದ ಕೆಳಗಡೆ ನಾನು ದಿನಕ್ಕೆ 100 ಪೇಷಂಟ್ ನೋಡಿದ್ರೆ ಅದರಲ್ಲಿ 2 ಪೇಷಂಟ್ 3 ಪೇಷಂಟ್ ಇನ್ಫರ್ಟಿಲಿಟಿದು ನೋಡ್ತಾ ಇದ್ವಿ. ಇವಾಗ 100 ಪೇಷಂಟ್ ನಾವು ದಿನದಲ್ಲಿ ನಾವು ನೋಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ 40ರಿಂದ 45 ಪೇಷಂಟ್ಸು ಬರೀ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟೋ ಹಾಗೆ ಇರುತ್ತೆ. ಅಷ್ಟು ಸಡನ್ ಆಗಿ ಜಾಸ್ತಿ ಆಗಿದೆ. ಮತ್ತು ಇಷ್ಟು ಈ ಜಾಸ್ತಿ ಆಗಿರೋದು ನನಗನ್ಸೋ ಮಟ್ಟಿಗೆ ಇದು ಕಾಮನ್ ಆಗಿ ನಾವು ನೋಡೋದು ನಮ್ಮ ಬದಲಾಗ್ತಾ ಇರೋ ಜೀವನ ಶೈಲಿ ಇರ್ಬೋದು, ನಮ್ಮ ಬದಲಾಗ್ತಾ ಇರೋ ಈ ಡೇ ಟು ಡೇ ಆಕ್ಟಿವಿಟೀಸ್ ಇರ್ಬೋದು, ನಮ್ಮ ಪ್ರೊಫೆಷನ್ ನಾವು ಏನು ಚೂಸ್ ಮಾಡ್ಕೊತೀವಿ ಅಂತ ಇರ್ಬೋದು. ಸೊ ಅದೆಲ್ಲಾನು ನಾವು ನೋಡ್ತೀವಿ. ಈ ಹಿಂದೆಲ್ಲ ಹೆಚ್ಚಾಗಿ ನೋಡೋದಾದ್ರೆ ಮಹಿಳೆಯರನ್ನ ನೇರವಾಗಿ ದೂಷಿಸ್ತಾ ಇದ್ರು. ವಂಚಿತನ ಈಕೆನೆ, ಅದು ಫಂಕ್ಷನ್ಗಳಿಗೆ ಹೋದಾಗ್ಲೂ ಕಾರ್ಯಕ್ರಮಗಳಲ್ಲಿ ಆಕೆನ ಸೇರಿಸ್ಕೊಳ್ತಾ ಇರಲಿಲ್ಲ, ಅಥವಾ ಆಕೆ ಹಿಂದೆ ಪಿಸುಗುಟ್ಟು ಮಾತನಾಡುವಂಥದ್ದು, ಆಕೆ ಒಬ್ಬಂಟಿಯಾಗಿ ಕಾಲ ಕಳಿತ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗು ಹೋಗ್ತಾ ಇದ್ಲು. ಬಟ್ ಇತ್ತೀಚಿನ ವರದಿಗಳ ಪ್ರಕಾರ ತುಂಬಾ ಜನ ಹೇಳ್ತಾರೆ ಇದರಲ್ಲಿ ಹೆಣ್ಣು ಮಕ್ಕಳಿಗಿಂತ ಹೆಚ್ಚಾಗಿ ಗಂಡು ಮಕ್ಕಳದ್ದೇ ಪಾತ್ರ ಇರುತ್ತೆ ಅಂತ ಹೇಳ್ತಾರೆ. ನಿಜನಾಯ್ತು. ಸೊ ನಾವು ಇನ್ಫರ್ಟಿಲಿಟಿ ಅಂತ ಒಂದು ಪೇಷಂಟ್ ಬಂದಾಗ ನಾವು ಎರಡೂ ಕಡೆಯಿಂದ ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಅಂದರೆ ನಾವು ಎರಡೂ ಕಡೆಯಿಂದ ನೋಡಬೇಕಾಗತ್ತೆ. ಗಂಡಸಿನಿಂದ ಇರ್ಬೋದು ಮತ್ತು ಹೆಂಗಸಿನಿಂದ ಇರ್ಬೋದು. ನಾವು ಇವರಿಬ್ರು ಒಂದು ಟೀಮ್ ಅಂತ ಇಟ್ಕೊಂಡು ಇಬ್ರು ಜೊತೆಯಾಗಿ ಸಮವಾಗಿ ನಾವು ಇವ್ಯಾಲ್ಯೂಯೇಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. 30% ಬರೀ ಹೆಣ್ಮಗ್ಳದ ಪ್ರಾಬ್ಲಮ್ ಇರ್ಬೋದು, 30% ಗಂಡಸಿನಲ್ಲಿ ಪ್ರಾಬ್ಲಮ್ ಇರ್ಬೋದು, ಇನ್ನೂ 30% ಇಬ್ರುನಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಫರ್ಟಿಲಿಟಿ ಇಶ್ಯೂಸ್ ಇರುತ್ತೆ. ಹಾಗಾಗಿ ನಾವು ಬರೀ ಹೆಂಗಸಿನಷ್ಟೇ ನಾವು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಬರೀ ಗಂಡಸಿನಲ್ಲಷ್ಟೇ ನಾವು ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಬ್ರು ನಾವು ಜೊತೆಯಾಗಿ ನೋಡಿದಾಗ ಮಾತ್ರ ನಾವು ಅವ್ರಿಗೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಆಗಿರ್ಬೋದು, ಅಥವಾ ಅವರಿಗೆ ಒಂದು ಮಗು ಕೊಡೋದ್ರಲ್ಲಿ ನಮ್ಮ ಸಕ್ಸಸ್ ಆಗೋದು. ನಾವು ಯಾವಾಗ ಅವರಿಬ್ರು ನಾವು ಒಂದೇ ತೂಕದಲ್ಲಿ ನಾವು ನೋಡ್ಬಿಟ್ಟು ಅದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ್ರ ಮೇಲೆ. ಸಾಮಾನ್ಯವಾಗಿ ನೋಡೋದಾದ್ರೆ ತುಂಬಾ ಜನ ಕರಿಯರ್ ಓರಿಯೆಂಟೆಡ್ ಇರೋದ್ರಿಂದ ಮಕ್ಕಳನ್ನ ತುಂಬಾ ಲೇಟ್ ಆಗಿ ಮಾಡ್ಕೊಳ್ತಾರೆ. ಹಿಂದೆಲ್ಲ ಸಮಸ್ಯೆ ಇರಲಿಲ್ಲ, ಯಾಕಂದ್ರೆ 20-25 ವರ್ಷಕ್ಕೆಲ್ಲ ಒಂದು ಮಗು ಇರ್ತಿತ್ತು ಮನೆಯಲ್ಲಿ. ಇತ್ತೀಚಿನ ದಿನಮಾನಗಳಲ್ಲಿ 30-35 ಆಗ್ತಾ ಇದೆ. ಇದರಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಉಂಟಾಗ್ತಾ ಇದೆಯಾ? ಏನ್ ಹೇಳ್ತೀರಿ ಬಗ್ಗೆ? ಖಂಡಿತವಾಗ್ಲೂ ಏಜ್ ಫ್ಯಾಕ್ಟರ್ ಅನ್ನೋದು ಹೆಂಗಸಿನಲ್ಲಿ ತುಂಬಾನೇ ಮುಖ್ಯವಾದಂಥ ಫ್ಯಾಕ್ಟರ್ ನಾವು ಮಾತಾಡುವಾಗ. ಸೊ ಕೆಲವರು ಮದುವೆನೇ ಆಗಿರಲ್ಲ, 30 ವಯಸ್ಸು 35 ವಯಸ್ಸು ಆಗೋವರೆಗೂ ಅವ್ರಿಗೆ ಏನೇನೋ ಆಸೆಗಳಿರುತ್ತೆ. ತಮ್ಮ ಕೆರಿಯರ್ನಲ್ಲಿ ಅವರು ಒಂದು ಹಂತ ರೀಚ್ ಆಗಬೇಕು ಅಂತ ಇರ್ತಾರೆ, ಅಥವಾ ಅವರು ಒಂದು ಮನೆ ಮಾಡಿಕೊಂಡು ಆಮೇಲೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆದಮೇಲೆ ಅವರು ಮ್ಯಾರೇಜ್ ಆಗಬೇಕು ಅಥವಾ ಮಗು ಮಾಡ್ಕೋಬೇಕು ಅಂತ ಅವರು ಪೋಸ್ಟ್ಪೋನ್ ಮಾಡಿರ್ತಾರೆ. ಇಂಥ ಟೈಮ್ನಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಪ್ರಾಬ್ಲಮ್ ನಾವು ನೋಡೋದು ಎಗ್ ಕೌಂಟ್ ಕಡಿಮೆ ಇರೋದು. ಅಂದರೆ ಲೋ AMH ಅಂತ ಏನು ಇವಾಗ ಹೆಚ್ಚಾಗಿ ನೀವು ಕೇಳ್ಕೊಂತೀರಾ ಅಥವಾ ನೀವು ಓದಿರಬಹುದು. ಸೊ ಇದರಲ್ಲಿ ಮೊಟ್ಟೆಗಳ ಸಂಖ್ಯೆ ಏನಿರುತ್ತೆ ಅದು ನಮ್ಮ ಏಜಿಗೆ ಅನುಗುಣವಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ನಾವು ಡ್ರಾಸ್ಟಿಕ್ ಆಗಿ ಕಡಿಮೆ ಆಗೋದನ್ನ ನಾವು ನೋಡೋದು 35 ವಯಸ್ಸಾದ್ಮೇಲೆ ಹೆಣ್ಮಗಳಲ್ಲಿ. ಸೊ ಇದು ಕಾಮನ್ ಆಗಿ, ಇದು ತುಂಬಾ ಕಷ್ಟಕರವಾಗಿ ನಾವು ಟ್ರೀಟ್ ಮಾಡುವಂತ ಕಂಡೀಷನ್ ಇದು. ಯಾಕೆ ಅಂತ ಹೇಳಿದ್ರೆ ನಾವು ಎಗ್ ಕೌಂಟ್ ಏನಿರುತ್ತೆ ಅದು ನಾವು ಹುಟ್ಟುವಾಗನೇ ಅದು ಫಿಕ್ಸ್ ಆಗಿರುತ್ತೆ. ಸೊ ಒಂದೊಂದು ಅಂಡಾಶಯದಲ್ಲಿ 1 ಲಕ್ಷ
ಮೊಟ್ಟೆಗಳು ಇರುತ್ತೆ. ಸೊ ಅದು ಅವರು ಮೆಚೂರ್ ಆದಾಗ 12-13 ವರ್ಷಕ್ಕೆ ಅವ್ರು ಮೆಚೂರ್ ಆದಾಗ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಇದು ನಾವು 35, 36, 40 ವಯಸ್ಸಿನಲ್ಲಿ ಸ್ಲೋ ಆಗಿ ಎಗ್ ಕೌಂಟ್ ಎಲ್ಲ ಕಡಿಮೆ ಆಗಿ 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 ಅವ್ರಿಗೆ ಇವೆಂಚುಲಿ ಅವ್ರಿಗೆ ಮೆನೋಪಾಸ್ ಅಂದ್ರೆ ಮುಟ್ಟು ನಿಂತು ಹೋಗುತ್ತೆ ಅವ್ರಿಗೆ. ಸೊ ಈ ಎಗ್ ಕೌಂಟ್ ಕಡಿಮೆ ಆದ್ಮೇಲೆ ಅದನ್ನ ನಾವು ವರ್ಷ ಇಂಪ್ರೂವ್ ಮಾಡೋಕ್ಕಾಗೋದಿಲ್ಲ, ಅದರಲ್ಲಿ ಯಾವುದೋ ಆಪ್ಷನ್ಸ್ ಇಲ್ಲ ನಮ್ಮ ಹತ್ರ. ಈವನ್ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಯೂಸ್ ಮಾಡಿ ಕೂಡ ನಾವು ಈ ಏಜಿಂಗ್ ಪ್ರಾಸೆಸ್ನ ನಾವು ತಡೆಗಟ್ಟಲಿಕ್ಕಾಗಲ್ಲ. ಸೊ ಇದರಿಂದಾಗಿ ನಮಗೆ ತುಂಬಾ ಚಾಲೆಂಜಸ್ ಅಂದ್ರೆ ಇದರಿಂದಾಗಿ ನಾವು ಅವ್ರಿಗೆ ಹೈಯರ್ ಟ್ರೀಟ್ಮೆಂಟ್ IUI ಇರ್ಬೋದು, IVF ಇರ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಸ್ಟೆಮ್ ಸೆಲ್ಸ್ ಆ ಥರದ್ದೆಲ್ಲ ಟ್ರೀಟ್ಮೆಂಟ್ ನಾವು ಅವ್ರಿಗೆ ಹೇಳ್ಬೋದೇ ಹೊರತು ಯಾವುದ್ರಲ್ಲೂ ಕೂಡ ನಾವು ಸಕ್ಸಸ್ಫುಲ್ ಆಗಿ 100% ನಾವು ಅದನ್ನ ಸರಿಪಡಿಸ್ಬೋದು ಅಂತ ಏನೂ ಇರೋದಿಲ್ಲ. ಯಾವುದೇ ಸಮಸ್ಯೆಗಳಿದ್ರು ಕೂಡ ಅಂದ್ರೆ ಸರಿಯಾದ ರೀತಿಯಲ್ಲಿ ಡಯಾಗ್ನೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ದಂಪತಿಗಳು ನಿಮ್ಮ ಹತ್ರ ಬಂದ ತಕ್ಷಣದಲ್ಲಿ ಏನೆಲ್ಲ ಟೆಸ್ಟ್ಗಳನ್ನ ಮಾಡ್ತೀರಾ? ನಾವು ಹೆಂಗಸರಿನಲ್ಲಿ ಫಸ್ಟ್ ನಾವು ಮಾಡೋದು, ಅವರು ಹಾಸ್ಪಿಟ್ಲಿಗೆ ಬಂದಾಗ ಒಂದು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಅಂತ ನಾವು ಮಾಡ್ತೀವಿ. ಇದರಲ್ಲಿ ಅವ್ರದ್ದು ಯೂಟ್ರಸ್ ಯಾವ ರೀತಿಯಾಗಿದೆ, ಎಷ್ಟು ಅಂಡಾಣು ಇದೆ ಅವರು ಓವರೀಸ್ನಲ್ಲಿ, ಮತ್ತು ಬೇರೆ ಇನ್ನೇನಾದರೂ ಸಿಸ್ಟ್ಗಳಿದೆಯಾ, ಫೈಬ್ರಾಯ್ಡ್ ಇದೆಯಾ, ಅದನ್ನು ಫಸ್ಟು ಚೆಕ್ ಮಾಡ್ಕೊತೀವಿ. ಎರಡನೇದು ಅವ್ರಿಗೆ ಹಾರ್ಮೋನ್ ಟೆಸ್ಟು, ಬ್ಲಡ್ ಟೆಸ್ಟು ಬರೆದು ಕೊಡ್ತೀವಿ. ಅದರಲ್ಲಿ AMH ಅನ್ನೋದು ತುಂಬಾ ಮುಖ್ಯ. ಇದರಲ್ಲಿ ನಮಗೆ ಅಂಡಾಣು ಕೌಂಟ್ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಮೂರನೇದು ಅವ್ರಿಗೆ ಸೆಮೆನ್ ಅನಾಲಿಸಿಸ್ ಅಂದರೆ ಗಂಡಸಿನ ಈ ವೀರ್ಯಾಣು ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ ಏನಿರುತ್ತೆ ಅದನ್ನು ಟೆಸ್ಟ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಇದು ಮೂರೂ ನಾವು ಫಸ್ಟ್ ವಿಸಿಟ್ನಲ್ಲೇ ಅವ್ರಿಗೆ ನಾವು ಬರ್ದು ಕೊಟ್ಟಿರ್ತೀವಿ. ಮತ್ತು ಇದು ರಿಪೋರ್ಟ್ಸ್ ಬಂದ ಮೇಲೆ ನಾವು ಫರ್ದರ್ ಅವ್ರಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಸೂಕ್ತವಾಗಿರುತ್ತೆ ಅಂತ ನಾವು ಅದನ್ನು ಸಜೆಸ್ಟ್ ಮಾಡ್ತೀವಿ. ಈ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಈಗ PCOD, ಥೈರಾಯ್ಡು ಇದೆಲ್ಲ ವೆರಿ ಕಾಮನ್ ಅಂತ ನೋಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇನ್ಫರ್ಟಿಲಿಟಿಯಿಂದ ದೂರ ಆಗಬಹುದಾ? ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಇರುತ್ತೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಬಟ್ ಇವಾಗ ನಾನು ನನ್ನ ಪ್ರಾಕ್ಟೀಸ್ನಲ್ಲಿ ನೋಡೋದು ಏನು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸು, ಈ ಲೋ MH ಇರ್ಬೋದು, ಅಥವಾ PCOD ಇರ್ಬೋದು, ಅಥವಾ ಎಂಡೋಮೆಟ್ರಿಯಾಸಿಸ್ ಇರ್ಬೋದು, ಭಾಳಷ್ಟು ಮಟ್ಟಿಗೆ ಅದು ನಮ್ಮ ಜೀವನ ಶೈಲಿಯ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಾವು ತಿನ್ನುವಂಥ ಆಹಾರದ ಮೇಲೆ ಅದಕ್ಕೆ ತುಂಬಾ ಅಫೆಕ್ಟ್ ಆಗುವಂಥ ಚಾನ್ಸಸ್ ಇವಾಗ ನಾವು ನೋಡ್ತಾ ಇದ್ದೀವಿ. ಅಂದರೆ ಜಂಕ್ ಫುಡ್ ತಿನ್ನೋದ್ರಿಂದ ಇರ್ಬೋದು, ಅವ್ರಿಗೆ ನಿದ್ದೆ ಸರಿಯಾಗಿ ಸರಿಯಾಗಿ ಆಗೋದಿಲ್ಲ, ಅವರು ಸ್ಕ್ರೀನ್ ಟೈಮ್ ಅಂದರೆ ಮೊಬೈಲ್ ಯೂಸೇಜು ಮತ್ತು ಲ್ಯಾಪ್ಟಾಪ್ ಯೂಸೇಜು ಅದರಿಂದ ಇರ್ಬೋದು, ವ್ಯಾಯಾಮ ಮಾಡದೆ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿನೇ ಇರೋದಿಲ್ಲ. ಅವರು ಡೈಲಿ ಒಂದು 12 ಅವರು 13 ಅವರು ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ ಜಂಕ್ ಫುಡ್ಸ್ ಎಲ್ಲ ತಿಂದ್ಬಿಟ್ಟು. ಸೊ ಇದರಿಂದ ನಾವು ನೋಡ್ತಾ ಇರೋಂಥ ಈ ಹಾರ್ಮೋನಲ್ ವೇರಿಯೇಷನ್ಸ್ ಏನಿರುತ್ತೆ ಅದನ್ನು ನಾವು ಎಷ್ಟೇ ಮೆಡಿಸಿನ್ ಕೊಟ್ಟರು ಅದನ್ನು ನಾವು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅವರು ಬೇಸಿಕ್ ತಮ್ಮ ಲೈಫ್ ಸ್ಟೈಲ್ ಅವ್ರು ಚೇಂಜ್ ಮಾಡ್ಕೊಳೋವರೆಗೂ ಇದಕ್ಕೆ ನಾವು ಎಷ್ಟೇ ಹಾರ್ಮೋನ್ಸ್ ನಾವು ಇಂಜೆಕ್ಷನ್ಸ್ ಕೊಟ್ಟರೂ ಕೂಡ ಇದು ಅಷ್ಟರ ಮಟ್ಟಿಗೆ ಎಫೆಕ್ಟ್ ಏನೂ ತೋರಿಸೋದಿಲ್ಲ. ಸೊ ನಾನು ಒಂದು ಏನು ಹೇಳಬೇಕು ನಮ್ಮ ಜನತೆಗೆ ಅಂತ ಹೇಳಿದ್ರೆ, ಅವರ ಏನು ಬೇಸಿಕ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಅದು ಅವ್ರ ಕೈಲೇ ಇರುತ್ತೆ. ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಇರ್ಬೋದು, ಅದಕ್ಕೆ ಸೊಲ್ಯೂಷನ್ ಇರ್ಬೋದು. ಅವರು ಅದನ್ನು ರೆಡ್ಯೂಸ್ ಮಾಡ್ಕೋಬೇಕು ಅಥವಾ ಅವರು ಅದನ್ನು ಬದಲಾಯಿಸ್ಕೋಬೇಕು. ಇವಾಗ ಒಬಿಸಿಟಿ ಪ್ರಾಬ್ಲಮ್ ಎಷ್ಟು ನೋಡ್ತಾ ಇದ್ದೀವಿ. 22 ವಯಸ್ಸು 23 ವಯಸ್ಸಿನವ್ರು ಇರ್ತಾರೆ, 110 kg ಇರ್ತಾರೆ. 85ಕ್ಕಿಂತ ನಾನು ಕಡಿಮೆ kg ಇರೋರನ್ನ ನೋಡೋದೇ ಕಡಿಮೆ ಆಗೋಗಿದೆ ಈ ಟೈಮ್ನಲ್ಲಿ, ಫರ್ಟಿಲಿಟಿ ಪೇಷಂಟ್ಸ್ನಲ್ಲಿ ಎಸ್ಪೆಷಲಿ. ಸೊ ಇದರಿಂದ ನಮ್ಮ ಸಮಸ್ಯೆಗಳು, ಹಾರ್ಮೋನ್ ಪ್ರಾಬ್ಲಮ್ಸ್ ಏನಿದೆ, ಲೋ AMH, PCOD ಪ್ರಾಬ್ಲಮ್ಸು, ಇದೆಲ್ಲ ಇದಕ್ಕೆ ರಿಲೇಟೆಡ್. ಅಂದರೆ ಹಾರ್ಮೋನ್ ಅವರ ಏನು ಜೀವನ ಶೈಲಿ ಇದೆಯೋ ಅದ್ರ ಮೇಲೆ ಅದು ಡಿಪೆಂಡ್ ಆಗಿದೆ. ಸೆಮೆನ್ ಅನಾಲಿಸಿಸ್ ಟೆಸ್ಟ್ ಅಂತ ಅಂದ್ರೆ ಎಷ್ಟರಿಂದ ಎಷ್ಟು ರೇಂಜ್ ಇರಬೇಕದು? ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಒಬ್ರು ಡಾಕ್ಟರ್ ಹತ್ರ ಹೋಗಿ ನೋಡಿದಾಗ ಬೇರೆ ರೇಂಜ್ ತೋರಿಸ್ತಾ ಇರುತ್ತೆ, ಮತ್ತೆ ಇನ್ನೊಬ್ಬರ ಹತ್ರ ಡಾಕ್ಟರ್ ಹತ್ರ ಹೋಗಿ ನೋಡಿದಾಗ ನಮಗೆ ಸರಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಸರಿ ಟೆಸ್ಟ್ ರಿಪೀಟ್ ಮಾಡ್ತಾ ಇರಬೇಕಾಗಿದೆ, ಹೇಗೆ ಇದ್ರದ್ದು? ಸೊ ಈ ಸೆಮೆನ್ ಅನಾಲಿಸಿಸ್ ಅನ್ನೋದು ನಾವು ವೀರ್ಯಾಣು ಪರೀಕ್ಷೆ ಮಾಡುವಂಥದ್ದು. ಸೊ ಇದಕ್ಕೆ ಅವರು 3 ರಿಂದ 6 ದಿವಸದವರೆಗೂ ಆಬ್ಸ್ಟಿನೆನ್ಸ್ ಅಂದ್ರೆ ಜೊತೆಲಿರಬಾರ್ದು, ಆಮೇಲೆ ಅವರು ಸ್ಯಾಂಪಲ್ ಕೊಡಬೇಕಾಗತ್ತೆ. ಸೊ ಈ ಸ್ಯಾಂಪಲ್ನಲ್ಲಿ ನಾವು 3 ಫ್ಯಾಕ್ಟರ್ ಅನಲೈಸ್ ಮಾಡ್ತೀವಿ. ಒಂದು ಅವ್ರದ್ದು ಸ್ಪರ್ಮ್ ಕೌಂಟು, ಎರಡನೇದು ಮೊಟಿಲಿಟಿ, ಸ್ಪರ್ಮ್ ಮೊಟಿಲಿಟಿ, ಮೂರನೇದು ಮಾರ್ಫಾಲಜಿ. ಸೊ ಇದು ಮೂರೂ ತುಂಬಾ ಮುಖ್ಯವಾದ ಪ್ಯಾರಾಮೀಟರ್ಸ್. ಸ್ಪರ್ಮ್ ಕೌಂಟ್ ಅನ್ನೋದು 15 ಮಿಲಿಯನ್ಗಿಂತ ಜಾಸ್ತಿ ಇರಬೇಕು, ಮೊಟಿಲಿಟಿ 30%ಗಿಂತ ಜಾಸ್ತಿ ಇರಬೇಕು, ಮಾರ್ಫಾಲಜಿ 4%ಗಿಂತ ಜಾಸ್ತಿ ಇರಬೇಕು. ಇದಿದ್ದಾಗ ಮಾತ್ರ ಆ ಸ್ಪರ್ಮ್ ಕೌಂಟ್, ಮೊಟಿಲಿಟಿ, ಮಾರ್ಫಾಲಜಿ ನಾರ್ಮಲ್ ಅಂತ ನಾವು ಹೇಳೋದು. ಮತ್ತೆ ಆ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ನ ನಾವು ನಾರ್ಮಲ್ ಅಂತ ಹೇಳೋದು. ಇದರಲ್ಲಿ ಯಾವುದೇ ಒಂದು ಪ್ಯಾರಾಮೀಟರ್ ವೇರಿಯೇಷನ್ ಇದ್ರೂ ಕೂಡ ಅದರಲ್ಲಿ ನಾವು ಹೇಳ್ತೀವಿ. ಕೌಂಟ್ ಕಡಿಮೆ ಇದ್ದಾಗ ಅದಕ್ಕೆ ಆಲಿಗೋಸ್ಪರ್ಮಿ ಅಂತ ಹೇಳ್ತೀವಿ, ಮೊಟಿಲಿಟಿ ಕಡಿಮೆ ಇದ್ದಾಗ ಅದಕ್ಕೆ
ಆಕ್ಟಿನೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಮಾರ್ಫಾಲಜಿ ಕಡಿಮೆ ಇದ್ದಾಗ ಅದಕ್ಕೆ ಟೆರೆಟೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಅಂದ್ರೆ ಮೊಟಿಲಿಟಿ ಇಶ್ಯೂಸ್ ಇರ್ಬೋದು, ಝೀರೋ ಮೊಟಿಲಿಟಿ ನಾವು ಹೆಚ್ಚಾಗಿ ನೋಡ್ತೀವಿ, ಮಾರ್ಫಾಲಜಿ ತುಂಬಾ ಕಡಿಮೆ ಇರುವಂತದ್ದು ನೋಡ್ತೀವಿ. ಮತ್ತೆ ಕೌಂಟ್ ಅಲ್ಲಿ ಕೂಡ 15 ಮಿಲಿಯನ್ ನಾವು 100 ಜನ ಪೇಷಂಟ್ ನ ನೋಡಿದ್ರೆ 15 ಮಿಲಿಯನ್ ಗಿಂತ ಜಾಸ್ತಿ ಕೌಂಟ್ ಇರೋದೇನೆ ಬರೀ ಒಂದು 30% ಜನಕ್ಕಿರುತ್ತೆ, ಇನ್ನು 70% ಅವ್ರಿಗೆ ಕೌಂಟ್ ಕಡಿಮೆನೆ ಇರುತ್ತೆ. ಸೊ ಇದು ಕೂಡ ನಾನು ನೋಡಿರೋಂಗೆ ಜೀವನ ಶೈಲಿಯ ಮೇಲೆ ತುಂಬಾನೇ ಡಿಪೆಂಡ್ ಆಗಿರುತ್ತೆ. ಅವರು ನೈಟ್ ಶಿಫ್ಟ್ ಮಾಡ್ತಾ ಇರ್ಬೋದು, ಅವರಿಗೆ ಜಾಸ್ತಿ ಊಟದಲ್ಲಿ ಏನಿರುತ್ತೆ, ಅವರು ತುಂಬಾ ವೇರಿಯೇಷನ್ಸ್ ಇರುತ್ತೆ. ಅವರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅಲ್ಲೇ ಊಟ ಮಾಡ್ತಾ ಇರ್ತಾರೆ. ಆಮೇಲೆ ತುಂಬಾ ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ರೆಡಿಮೇಡ್ ಫುಡ್ಸ್, ಬರ್ಗರ್ ಇರ್ಬೋದು ಅಥವಾ ಪಿಜ್ಜಾ ಇರ್ಬೋದು, ಅಥವಾ ಅವರು ಈ ದರ್ಶಿನಿಗಳಲ್ಲಿ ತುಂಬಾ ತುಪ್ಪ ಅಥವಾ ತುಂಬಾ ಮಸಾಲ ಹಾಕಿರೋಂಥ ಐಟಮ್ಸು, ಫುಡ್ ಕಲರಿಂಗ್ ಏನು ಯೂಸ್ ಮಾಡಿರ್ತಾರೆ ಹೋಟೆಲ್ಸ್ನಲ್ಲಿ, ಆ ಫುಡ್ ಕಲರಿಂಗಿಂದ ಆಗೋಂಥ ಪ್ರಾಬ್ಲಮ್ಸು, ಇದೆಲ್ಲ ನಾವು ಹೆಚ್ಚಾಗಿ ನಾವು ನೋಡ್ತೀವಿ. ಆಮೇಲೆ ಅವ್ರಿಗೆ ಈ ಆಲ್ಕೋಹಾಲು, ಸ್ಮೋಕಿಂಗು, ಇವಾಗ ನಾವು ನೋಡೋಂಗೆ ಎಲ್ಲಾರ್ಗು ಆ ವೀಕೆಂಡ್ ಎಂಜಾಯ್ ಮಾಡಬೇಕು, ವೀಕೆಂಡಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಹೋದಾಗ ನಾವು ಇದನ್ನೆಲ್ಲ ಮಾಡಿದ್ರೆ ಮಾತ್ರ ನಮ್ಮ ಲೈಫು ಚೆನ್ನಾಗಿದೆ ಅಂತ ಅವರು ಅನ್ಕೊಂಡಿರೋವಂಥದ್ದು. ಇದರಿಂದ ಕೂಡ ತುಂಬ ಪರಿಣಾಮ ನಾವು ನೋಡ್ತಾ ಇದ್ದೀವಿ ಈ ಸ್ಪರ್ಮ್ ಕೌಂಟಲ್ಲಿರ್ಬೋದು ಅಥವಾ ಮಾರ್ಫಾಲಜಿಯಲ್ಲಿರ್ಬೋದು. ಸೊ ಈ ಪುರುಷರಲ್ಲಿ ನಾವು ಹೆಚ್ಚಾಗಿ ಈ ಸಮಸ್ಯೆಗಳನ್ನ ಅವರು ಬೇರೆಯವ್ರ ಹತ್ರ ಹೇಳ್ಕೊಳೋದಕ್ಕೂ ಆಗೋದಿಲ್ಲ. ಮತ್ತೆ ಇದರಲ್ಲಿ ಅವ್ರಿಗೆ ಎಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಅಥವಾ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಕೂಡ ಅವರಿಗೆ ಸರಿಯಾಗಿ ಆ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಈ ಫ್ರಸ್ಟ್ರೇಷನ್ ಅಲ್ಲೇ ಅವರು ಸುಮಾರು ವರ್ಷಗಳು ಕಳೆದ್ಬಿಟ್ಟಿರ್ತಾರೆ. ಸೊ ಅವ್ರು ಒಂದ್ ಕಡೆ ಕೌಂಟು ಮೊಟಿಲಿಟಿ ಎಲ್ಲ ಮಾಡಿಸಿರ್ತಾರೆ, ಒಂದ್ ಕಡೆ ಎಲ್ಲೋ ನಾರ್ಮಲ್ ಬಂದಿರುತ್ತೆ, ಇನ್ನೊಂದ್ ಕಡೆ ಎಲ್ಲೋ ಮಾಡಿಸ್ತಾರೆ, ಅಲ್ಲಿ ಬರೀ 3 ಮಿಲಿಯನ್ 4 ಮಿಲಿಯನ್ ಅಂತ ಬಂದಿರುತ್ತೆ. ಸೊ ಅವ್ರಿಗೆ ಯಾವ ಟೆಸ್ಟ್ನ ಅವರು ನಂಬಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಒಂದ್ಸತಿ ಚೆನ್ನಾಗಾದ್ಮೇಲೆ ಇನ್ನೂ ಮಕ್ಕಳಾಗ್ತಿಲ್ವಲ್ಲ ಅಂತ ಆ ಡೌಟಲ್ಲೇ ಇರ್ತಾರೆ. ಸೊ ಇಂಥ ಟೈಮ್ನಲ್ಲಿ ನಾವು ಯೂಶಲಿ ಹೇಳೋದವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆ ಲ್ಯಾಬ್ನಲ್ಲಿ ಈ ಟೆಸ್ಟ್ನ ಮಾಡಿಸ್ಬೇಕು. ಈ ಟೆಸ್ಟ್ನ ಮಾಡಿದ್ಮೇಲೆ ಇದರಲ್ಲಿ ಏನೇ ವೇರಿಯೇಷನ್ಸ್ ಇದ್ರೂ ಕೂಡ ಅದನ್ನ ಅವರು 90 ದಿವಸ ಆದ್ಮೇಲೆ ಅಂದ್ರೆ 3 ತಿಂಗಳಾದ್ಮೇಲೆ ಅದನ್ನ ರಿಪೀಟ್ ಮಾಡಿಸಿದಾಗ ಸೇಮ್ ಅದೇ ತರ ಅಬ್ನಾರ್ಮಲ್ ಬಂತು ಅಂತ ಹೇಳಿದ್ರೆ ಆವಾಗ ಅದು ಅಬ್ನಾರ್ಮಲ್ ಅಂತ ನಾವು ಹೇಳ್ತೀವಿ. ಸೊ ಎಷ್ಟೋ ಜನಕ್ಕೆ ಏನಾಗುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಅವರು ವಾರ ಅದನ್ನೇ ರಿಪೀಟ್ ಮಾಡಿಸ್ತಾ ಇರ್ತಾರೆ. ಒಂದು ಸ್ಪರ್ಮ್ ಜನರೇಟ್ ಆಗ್ಬೇಕು, ಉತ್ಪತ್ತಿ ಆಗ್ಬೇಕು ಈ ಬೀಜದಿಂದ ಅಂತ ಹೇಳಿದ್ರೆ ಅದಕ್ಕೆ 90 ದಿವಸ ಬೇಕಾಗತ್ತೆ. ಸೊ ಇವತ್ತು ಮಾಡಿರೋ ಟೆಸ್ಟ್ ಇನ್ನು ನೆಕ್ಸ್ಟ್ 90 ದಿವಸದವರೆಗೂ ಅದೇ ಟೆಸ್ಟೇ ಬರ್ತಾ ಇರುತ್ತೆ ರಿಪೋರ್ಟ್. ಸೊ 90 ದಿವಸ ಆದ್ಮೇಲೆ ಅವರು ರಿಪೀಟ್ ಮಾಡಿಸಿದಾಗ ನಮ್ಗೆ ಗೊತ್ತಾಗತ್ತೆ ಇದು ಸೇಮ್ ತರ ಬರುತ್ತಾ ಅಥವಾ ಅದು ಇಂಪ್ರೂವ್ಮೆಂಟಾ ಅಥವಾ ಫಸ್ಟ್ ರಿಪೋರ್ಟ್ ರಾಂಗಾ ಹೇಗೆ ಅಂತ. ತುಂಬಾ ಜನ ದಂಪತಿಗಳು ಕೈ ಚೆಲ್ಲಿ ಕೂತ್ಬಿಡ್ತಿರ್ತಾರೆ, ಇನ್ನು ನಾವು ಮಕ್ಕಳು ಮಾಡ್ಕೊಳಕ್ ಸಾಧ್ಯನೇ ಇಲ್ಲ, ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋ ಆ ಮಟ್ಟಕ್ಕೆ ಹೋಗ್ಬಿಟ್ಟಿರ್ತಾರೆ. ಸೊ ಅಂಥವರ ಜೀವನದಲ್ಲಿ ಮಗುವಿನ ನಗು ನೋಡಿದ್ದಿದೆಯಾ? ಯಾವುದಾದ್ರೂ ಒಂದು ಕೇಸ್ ಹಿಸ್ಟ್ರಿನ ನೀವು ನೆನ್ಪು ಮಾಡ್ಕೊಳ್ಬೋದಾ? ನಾನು ಸುಮಾರು ಕೇಸಸ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ್ದೀನಿ. ಮ್ಯಾರೇಜ್ ಆಗಿ 16 ವರ್ಷ, ಮ್ಯಾರೇಜ್ ಆಗಿ 13 ವರ್ಷ ಆದಮೇಲೆ ಆಗಿರೋದು. ಸೊ ಇವ್ರಿಗೆಲ್ಲ ನನ್ನ ಪ್ರಕಾರ ಅಂದರೆ ಯಾವ ಟೈಮ್ನಲ್ಲಿ ಅವ್ರಿಗೆ ಟ್ರೀಟ್ಮೆಂಟು ಗೈಡೆನ್ಸು ಸಿಗಬೇಕಾಗಿತ್ತು ಸ್ವಲ್ಪ ಮಟ್ಟಿಗೆ ಆ ಗ್ಯಾಪ್ಸ್ ಇರುತ್ತೆ. ಅಂದರೆ ಅವರು ಆಗುತ್ತೆ ಬಿಡಿ, ನಮ್ಮ ಮನೆಯಲ್ಲಿ ಒಬ್ಬರಿಗೆ 8 ವರ್ಷ ಆದಮೇಲೆ ಆಗಿದೆ, ಸೊ ನನಗೂ ಆಗುತ್ತೆ ಅಂತ. ಇದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿ ಕೊಡೋದು ಈ ಮೇಲ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಆದಾಗ. ಅಂದರೆ ನಾನು ನೋಡಿರೋಂಗೆ ನನ್ನ ಸಕ್ಸಸ್ಫುಲ್ ಕೇಸ್ ಅಂದರೆ ಈ 1 ಮಿಲಿಯನ್ ಸ್ಪರ್ಮ್ ಕೌಂಟಿಂದ 12 ಮಿಲಿಯನ್ ಸ್ಪರ್ಮ್ ಕೌಂಟ್ ಮಾಡಿಕೊಂಡ್ರು ಅವರು. ಜಸ್ಟ್ ಬಿಕಾಸ್ ಅವರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಅವರು ಏನು ಎವ್ರಿ ವೀಕೆಂಡ್ ಅವರು ಪಾರ್ಟಿ ಮಾಡ್ತಾ ಇದ್ರು, ಎವ್ರಿ ಡೇ ಅವರು ನೈಟಲ್ಲಿ ಜಸ್ಟ್ 4 ಅವರ್ಸ್ 5 ಅವರ್ಸ್ ಮಲ್ಕೊತಾ ಇದ್ರು, ತುಂಬ ಈ ಲ್ಯಾಪ್ಟಾಪು ಇದಕ್ಕೆ ಅಡಿಕ್ಷನ್ ಆಗಿತ್ತು ಅವ್ರಿಗೆ. ಸೊ ಅದನ್ನೆಲ್ಲ ಅವರು ಬದಲಾಯಿಸ್ಕೊಂಡು, ಅಫ್ಕೋರ್ಸ್ ಅದಕ್ಕೆ ಟೈಮ್ ಹಿಡಿಯುತ್ತೆ. 6 ತಿಂಗಳಿನಲ್ಲಿ ಅವರು 1 ಮಿಲಿಯನ್ನಿಂದ 12 ಮಿಲಿಯನ್ವರೆಗೂ ಅವರು ಅದನ್ನ ಇಂಪ್ರೂವ್ ಮಾಡಿಕೊಂಡು, ನಾವು ಏನು ಅವರು 10 ಸೆಂಟರ್ ಆಲ್ಮೋಸ್ಟ್ ಹೋಗಿದ್ರು, ಎಲ್ಲ ಕಡೆ IVF ಅಂತ ಹೇಳಿದ್ರು, ನಾವು IUI ಮಾಡಿಬಿಟ್ಟು ಅವ್ರಿಗೆ ಅದರಲ್ಲಿ ಪ್ರೆಗ್ನೆನ್ಸಿ ಕೊಟ್ಟಿದ್ದೀವಿ. ಇವಾಗ ಪೇಷಂಟ್ ಆಲ್ಮೋಸ್ಟ್ 3 ತಿಂಗಳು ಪ್ರೆಗ್ನೆನ್ಸಿ. ಸೊ ಇದು ಮೋಸ್ಟ್ ಸಕ್ಸಸ್ಫುಲ್. ಯಾವಾಗ ನಾವು ಹೈಯರ್ ಟ್ರೀಟ್ಮೆಂಟ್ ಇಂದ ಕಡಿಮೆ ಟ್ರೀಟ್ಮೆಂಟ್ ನಲ್ಲಿ ಅವ್ರಿಗೆ ನಾವು ಸಕ್ಸಸ್ ಕೊಡ್ತೀವಿ, ಸೊ ದಟ್ ಈಸ್ ದ ಮೋಸ್ಟ್ ಲೈಕ್ ವೆರಿ ಫುಲ್ಫಿಲ್ಲಿಂಗ್ ಫಾರ್ ಅಸ್. ಈಗ ಮದುವೆ ಆದ ಸಂದರ್ಭದಲ್ಲಿ ತುಂಬಾ ಜನ ಎಗ್ ಫ್ರೀಸಿಂಗ್ ಅಂತ ಮಾಡಿಸ್ತಾ ಇದ್ದಾರೆ ಹೆಣ್ಮಕ್ಳು, ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಕರಿಯರ್ ಓರಿಯೆಂಟೆಡ್ ಇವಾಗಲೇ ಮಕ್ಕಳು ಮಾಡ್ಕೊಳ್ಳಲ್ಲ, ಇನ್ನು ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಳ್ತೀವಿ ಅಂದ್ರೆ ಯಾವಾಗ ಎಗ್ ಫ್ರೀಸಿಂಗ್ ಮಾಡಬೇಕು, ಜೊತೆಗೆ ಅದರ ಪ್ರೊಸೀಜರ್ ಹೇಳೋದು?
ಸೊ ಎಗ್ ಫ್ರೀಸಿಂಗ್ ಅಂತ ಹೇಳಿದ್ರೆ ನಾವು ಇದನ್ನ ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಅಂದರೆ ಸಾಮಾಜಿಕವಾಗಿ ಅವ್ರು ಮಾಡ್ಕೊಳೋಂಥದ್ದು, ಅವ್ರಿಗೆ ಯಾವುದೇ ರೀತಿಯಾದ ಇಂಡಿಕೇಶನ್ ಇರೋದಿಲ್ಲ. ಸೊ ಅವರು ನಾವು ಮದುವೆ ಪೋಸ್ಟ್ಪೋನ್ ಮಾಡಬೇಕು, ಮಕ್ಕಳು ಪೋಸ್ಟ್ಪೋನ್ ಮಾಡ್ಕೋಬೇಕು ಅಂತ ಹೇಳಿದಾಗ ನಾವು ಮಾಡೋದು. ಅವ್ರಿಗೆ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ನಾವು ಎಗ್ಸ್ನ ನಾವು ಅನಸ್ಥೀಸಿಯಾದಲ್ಲಿ ರಿಟ್ರೈವ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಇದು ಫ್ರಿಡ್ಜ್ ಥರ ಏನೇ ನಾವು ತರಕಾರಿ ಎಲ್ಲ ಸ್ಟೋರ್ ಮಾಡ್ಕೊತೀವೋ ಅದೇ ಥರ ಇದನ್ನು ನಾವು ಕಡಿಮೆ ಟೆಂಪ್ರೇಚರ್ನಲ್ಲಿ ನಾವು ಸ್ಟೋರ್ ಮಾಡ್ಕೊಳೋಂಥದ್ದು. ಸೊ ಇದು ಯಾವಾಗ ಬೇಕೋ ಅವರು ಅಂದರೆ ಎಷ್ಟು ವರ್ಷಗಳ ಕಾಲನಾದರೂ ಇದನ್ನು ಫ್ರೀಸ್ ಮಾಡ್ಕೋಬೋದು. ಅದಾದಮೇಲೆ ಅದನ್ನು ನಾವು ನಾರ್ಮಲ್ ಟೆಂಪ್ರೇಚರ್ಗೆ ತೊಗೊಂಡು ಬಂದು ಅವ್ರ ಮ್ಯಾರೇಜ್ ಆದಮೇಲೆ ಅವರ ಹಸ್ಬೆಂಡಿನ ವೀರ್ಯಾಣು ಜೊತೆಲಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು IVF ಮಾಡಿಬಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಪ್ರೆಗ್ನೆನ್ಸಿ ಮಾಡುವಂಥದ್ದು. ಓಕೆ, ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ಜೊತೆಗೆ ನಿಮ್ಮ ಒಂದು ಸೆಂಟರ್ನಲ್ಲಿ ಏನೆಲ್ಲ ಚಿಕಿತ್ಸೆಗಳು ಸೌಲಭ್ಯಗಳು ಲಭ್ಯ ಇದೆ? ಸೊ ನಾನು ಒಂದು ಹೇಳಬೇಕು ಅಂತ ಹೇಳಿದ್ರೆ, ಈ ಫರ್ಟಿಲಿಟಿ ಇಶ್ಯೂಸ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹತ್ರ ಬರೋಂಥ ಸೆಕೆಂಡ್ ಒಪಿನಿಯನ್ಸು, ಥರ್ಡ್ ಒಪಿನಿಯನ್ಸ್ ಎಲ್ಲ ಏನಿದೆ, ಅವರು ತುಂಬ ಅರ್ಜೆಂಟ್ನಲ್ಲಿ ಇರ್ತಾರೆ. ನನಗೆ ಟ್ರೀಟ್ಮೆಂಟ್ ಮಾಡಿಬಿಡಿ, ನನಗೆ IVF ಮಾಡಿಬಿಡಿ ಅಂತ. ನೀವು ಮೊದಲು ನೋಡ್ಕೋಬೇಕು, ನಿಮ್ಮ ಜೀವನ ಶೈಲಿಯನ್ನು ನೀವು ಬದಲಾಯಿಸ್ಕೋಬೋದಾ, ಇದರಿಂದ ಏನಾದರೂ ನೀವು ಚೇಂಜಸ್ ತರ್ಬೋದಾ, ಈ ಅಂಡಾಶಯದ ಕೌಂಟ್ ಅದು ಹೆಲ್ತ್ ಇರ್ಬೋದು, ಅಥವಾ ನಿಮ್ಮ ಈ ಬೇರೆ ಥರದ್ದು ಒಬಿಸಿಟಿ ಪ್ರಾಬ್ಲಮ್ಸಿಂದ ಇರ್ಬೋದು, PCOD ಇಂದ ಇರ್ಬೋದು, ಅಥವಾ ಮೇಲ್ ಫ್ಯಾಕ್ಟರ್ನಲ್ಲಿ ಕೌಂಟ್ ಪ್ರಾಬ್ಲಮ್ ಇರ್ಬೋದು, ಮೊಟಿಲಿಟಿ ಪ್ರಾಬ್ಲಮ್ ಇರ್ಬೋದು. ಇದೆಲ್ಲದನ್ನು ನಾವು ಫಸ್ಟು 3-4 ತಿಂಗಳು ಕೂತ್ಕೊಂಡು ಈ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು ಅಂತ ನೀವಿಬ್ಬರು ಫಸ್ಟು ಮಾತಾಡಿಕೊಂಡು ಅದನ್ನು ಅಳವಡಿಸ್ಕೋಬೇಕು ನಿಮ್ಮ ಜೀವನದಲ್ಲಿ. ಅದಾದಮೇಲೆ ಹೌದು ಏನಾದರೂ ಪ್ರಾಬ್ಲಮ್ ಇದೆಯಾ, ಏನು ಪ್ರಾಬ್ಲಮ್ ಇದೆ, ಇದಕ್ಕೆ ಏನು ಟ್ರೀಟ್ಮೆಂಟು ಅಂತ ಡೀಟೇಲ್ ಆಗಿ ನಿಮ್ಮ ಡಾಕ್ಟರ್ ಜೊತೆ ಅದನ್ನು ಡಿಸ್ಕಸ್ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಇದು ಪ್ಲ್ಯಾನ್ನಲ್ಲಿ ಹೇಗೆ ಮುಂದುವರಿಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದನ್ನು ಯಾವ ರೀತಿಯಾಗಿ ನಾವು ಮಾಡಿದಾಗ ಎಷ್ಟರ ಮಟ್ಟಿಗೆ ಸಕ್ಸಸ್ ಇರುತ್ತೆ ಅನ್ನೋದು ತಿಳ್ಕೊಂಡು ಮುಂದುವರೆದಾಗ ಅದರಲ್ಲಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ. ಸೊ ಇದಾದ ಮೇಲೆ ನೀವು ಬಂದಾಗ ಟ್ರೀಟ್ಮೆಂಟ್ಗೆ ಎಲ್ಲನೂ ಕ್ಲಿಯರ್ ಕಟ್ ಆಗಿ ನೀವು ಕೇಳ್ಕೋಬೇಕು. IVF ಪ್ರೊಸೀಜರ್ ಅಂದರೆ ಏನು, IUI ಪ್ರೊಸೀಜರ್ ಅಂದರೆ ಏನು, ಸಕ್ಸಸ್ ಎಷ್ಟಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ಕೇಳಿಕೊಂಡು ಮಾಡಿಸಿದಾಗ ನಿಮಗೆ ಏನಾಗ್ತಾ ಇದೆ ಅಂತ ನಿಮಗೆ ಕರೆಕ್ಟಾಗಿ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ. ಸೊ ಲಾಸ್ಟ್ಗೆ ಪ್ರೆಗ್ನೆನ್ಸಿ ಆದಮೇಲೆ ಇದರಿಂದ ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು, ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದು ಕೂಡ ನೀವು ತಿಳ್ಕೊಂಡಿದ್ರೆ ನಿಮಗೆ ಒಳ್ಳೆಯದು. ಸೊ ಇದೆಲ್ಲದ್ರ ಮಧ್ಯದಲ್ಲಿ ನಾನು ಒಂದು ಮೆಸೇಜ್ ಹೇಳಬೇಕಂತ ಹೇಳಿದ್ರೆ, ಏನೇ ಟ್ರೀಟ್ಮೆಂಟ್ ತೊಗೊಂಡಾಗ ಕೂಡ ನೀವು ಅದನ್ನು ಫಸ್ಟು ತಿಳ್ಕೋಬೇಕು. ಯಾವುದಕ್ಕೋಸ್ಕರ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, ಎದಕ್ಕೆ ನೀವು ಇದನ್ನು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಥವಾ ಮನಿ ಸ್ಪೆಂಡ್ ಮಾಡಿಬಿಟ್ಟು ಮಾಡಿಸ್ಕೊತಾ ಇದ್ದೀರಾ ಅನ್ನೋದು ತಿಳ್ಕೊಂಡು ಮಾಡಿಸ್ಕೊಳ್ಳಿ. ಸುಮ್ಮನೆ ಹೋಗೋದು, ಅಲ್ಲೆಲ್ಲೋ ಕ್ಯಾಂಪ್ ಇದೆ, ಇಲ್ಲಿ ಎಲ್ಲೋ ಕ್ಯಾಂಪ್ ಇದೆ, ಹೋಗೋದು ತೋರಿಸ್ಕೊಳೋದು, ಹೇಳ್ಬಿಟ್ಟಿದ್ದಾರೆ 100% ಆಗೇ ಆಗುತ್ತೆ ಅಂತ. ಸೊ ಈ ಥರದ್ದಕ್ಕೆಲ್ಲ ನೀವು ಬೇಗ ಫಾಲೋ ಆಗಬೇಡಿ ಅಥವಾ ಬೇಗ ಅದರ ಬಗ್ಗೆ ಇದು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ನಿಮ್ಮ 17 ವರ್ಷದ ಅಂದರೆ ಈ ವೃತ್ತಿಯಲ್ಲಿ ಹೆಚ್ಚಾಗಿ ಯಾವ ವಲಯದವರು ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ನಿಮ್ಮ ಹತ್ರ ಬರ್ತಾರೆ? ನಾವು ಕಾಮನ್ ಆಗಿ ಮುಂಚೆ ನೋಡ್ತಾ ಇದ್ದಿದ್ದು ಈ IT ಪ್ರೊಫೆಷನಲ್ಸು ಮತ್ತು ಈ ಡೆಸ್ಕ್ ಜಾಬ್ಸ್ ಮಾಡೋಂಥವ್ರನ್ನ ನಾವು ಮುಂಚೆ ತುಂಬ ಕಾಮನ್ ಆಗಿ ನೋಡ್ತಾ ಇದ್ವಿ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಅರಿವಿರುತ್ತೆ ಇದ್ರ ಬಗ್ಗೆ. ಸೊ ಅವರು ಬೇಗ ಆಕ್ಸೆಸ್ ಮಾಡ್ತಾ ಇದ್ರು ನಮ್ಮ ಸರ್ವೀಸಸ್ನೆಲ್ಲ. ಬಟ್ ಇವಾಗ ನಾವು ನೋಡ್ತಾ ಇರೋ ಹಂಗೆ ಎಲ್ಲ ಪ್ರೊಫೆಷನವ್ರಿಗೂ ಇದು ಕಾಡ್ತಾ ಇದೆ. ನಾವು ರೈತರನ್ನ ನೋಡ್ತೀವಿ, ನಾವು ಗೌರ್ಮೆಂಟ್ ಸರ್ವೀಸಸ್ಸಲ್ಲಿ ಇರೋವಂಥ ಪೊಲೀಸ್ ಇರ್ಬೋದು, ಅಥವಾ ಈ BBMPಯಲ್ಲಿ ಕೆಲಸ ಮಾಡ್ತಾ ಇರೋವಂಥ ವರ್ಕರ್ಸ್ ಇರ್ಬೋದು, ಈವನ್ ಕೂಲಿ ಅವ್ರನ್ನೂ ನಾವು ಸುಮಾರು ಇವಾಗ ನೋಡ್ಬಿಟ್ಟಿದ್ದೀವಿ. ಅವ್ರಿಗೆ ವೀರ್ಯಾಣು ಕೌಂಟ್ ಕಡಿಮೆ ಇರುತ್ತೆ, ಅವರಿಗೆ ಈ ಲೋ AMH ಅನ್ನೋದು ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಅವರು ತಿನ್ನಂಥ ಫುಡ್ ಮತ್ತೆ ಅವರು ಇವಾಗ ಲೀಡ್ ಮಾಡ್ತಾ ಇರೋಂಥ ಲೈಫ್ ಮೇಲೆ ಇದು ಡಿಪೆಂಡ್ ಆಗಿರೋದು. ರೈತರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ. ಹೌದು, ಯಾಕೆ ಅಂತ ಹೇಳಿದ್ರೆ ಅವರು ಪೆಸ್ಟಿಸೈಡ್ಸ್ ಜಾಸ್ತಿ ಅವರು ಮುಟ್ತಾ ಇರ್ತಾರೆ. ಪೆಸ್ಟಿಸೈಡ್ಸ್ ಮುಟ್ಟುವಾಗ ಅವರು ಜಾಗ್ರತೆ ವಹಿಸೋದಿಲ್ಲ, ಅವರು ಗ್ಲೌಸ್ ಹಾಕ್ಕೊಳಲ್ಲ, ಅದನ್ನ ಹಾಗೇನೆ ಅವರು ಸ್ಪ್ರೇ ಮಾಡ್ತಾ ಇರ್ತಾರೆ. ಅದನ್ನ ಹೆಂಗ್ ಬೇಕಂಗೆ ಅದು ಕಿತ್ತುವಾಗ ಈ ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಅವ್ರು ಯಾವುದೇ ಪ್ರೊಟೆಕ್ಷನ್ ಯೂಸ್ ಮಾಡಲ್ಲ. ಇಂಥ ಟೈಮ್ನಲ್ಲಿ ಈ ಸ್ಕಿನ್ನು ಚರ್ಮದಿಂದ ಈ ಪೆಸ್ಟಿಸೈಡ್ಸ್ ಹೋಗ್ಬಿಟ್ಟು ಹಾರ್ಮೋನಲ್ ಇಶ್ಯೂಸ್ ಕಾಸ್ ಮಾಡೋಂಥ ಪ್ರಾಬ್ಲಮ್ಸು ನಾವು ಕಾಮನ್ ಆಗಿ ಇವಾಗ ನೋಡ್ತಾ ಇರೋದು. ಸೊ ಏನೇ ಮಾಡಿದ್ರು ಕೂಡ ಆ ಪ್ರೊಫೆಷನ್ನಿಗೆ ತಕ್ಕನಾಗಿ ಏನೇನು ಅವರು ಪ್ರಿಕಾಷನ್ಸ್ ತಗೋಬೇಕು ಅದನ್ನ ತಗೊಂಡಾಗ ಈ ಥರದ್ದು ಈ ಮೇಲ್ ಇನ್ಫರ್ಟಿಲಿಟಿ ಅಂದರೆ ಸ್ಪರ್ಮ್ ಫ್ಯಾಕ್ಟರ್ಸ್ನ ಅವರು ಅವಾಯ್ಡ್ ಮಾಡ್ಕೋಬಹುದು. ಜೊತೆಗೆ ಸ್ಟ್ರೆಸ್ ಕೂಡ ಪ್ರಮುಖ ಕಾರಣ ಅಂತ ಹೇಳ್ತಾರೆ, ನಿಜಾನ? ಹೌದು. ಇವಾಗ ಸ್ಟ್ರೆಸ್ ಅಂದರೆ ಏನು, ಅವ್ರಿಗೆ ಏನೇ ಒಂದು ಚಿಕ್ಕದಿದ್ರೂ ಇವಾಗಿನ ಜನರೇಷನ್ನಲ್ಲಿ ಎಲ್ಲಾನು ಸ್ಟ್ರೆಸ್ ಅಂತಾರೆ. ಇವಾಗ 10ನೇ ಕ್ಲಾಸ್ ಓದೋರು ಸ್ಟ್ರೆಸ್ ಅಂತಾರೆ. ಇವಾಗ 45 ವಯಸ್ಸಿನವರು ಅವರು ಪೂರ್ತಿ ಕಮಿಷನರ್ ಆಗಿರ್ಬೋದು, ಅವ್ರಿಗೂ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಥರದ್ದು ಸ್ಟ್ರೆಸ್ ಏನಕ್ಕೆ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಅವರು ತಮ್ಮ ಜೀವನವನ್ನು ಯಾವುದು ಮುಖ್ಯ ಅಲ್ಲ, ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಚಿಕ್ಕ ಪುಟ್ಟದ್ದು ಒಂದು ಸಣ್ಣ ಜಗಳ ಆಯಿತು ಅಂದರೆ
ಅಂದರೆ ಅದನ್ನೇ ಸ್ಟ್ರೆಸ್ ಮಾಡ್ಕೊಂಬಿಡೋದು, ದಿನಗಟ್ಟಲೆ ಅದ್ರ ಬಗ್ಗೆ ಯೋಚನೆ ಮಾಡೋದು. ಸೊ ಇದನ್ನು ಅವರು ತಮ್ಮ ನೇಚರ್ ಏನಿರುತ್ತೆ ಅಥವಾ ತಮ್ಮ ಏನು ಥಾಟ್ಸ್ ಇರುತ್ತೆ ಅದನ್ನು ಅವರು ಸ್ವಲ್ಪ ಮೆಚುರಿಟಿಯಿಂದ ತಗೋಬೇಕಾಗತ್ತೆ. ಆವಾಗ ಅವರು ಸ್ಟ್ರೆಸ್ನ ಸ್ವಲ್ಪ ಮಟ್ಟಿಗಾದರೂ ರಿಲೀವ್ ಮಾಡಿಕೊಂಡು ಇದರಿಂದ ಏನು ಹಾರ್ಮೋನಲ್ ಇಶ್ಯೂಸ್ ಆಗುತ್ತೆ ಅದನ್ನು ಅವರು ಸರಿಪಡಿಸ್ಕೋಬೋದು. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ಸೊ ನಿಮ್ಮ ಪ್ರಾಬ್ಲಮ್ಸ್ ಏನಾದರೂ ಈ ಫರ್ಟಿಲಿಟಿ ರಿಲೇಟೆಡ್ ಇದ್ದಾಗ ಕಾಮನ್ ಆಗಿ ನಾವು ಅಡ್ವೈಸ್ ಮಾಡೋದು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ. ಇದರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮ ಕೈಲಿನೇ ನಿಮಗೆ ಟ್ರೀಟ್ಮೆಂಟ್ ನಿಮ್ಮಲ್ಲೇ ಇದೆ. ಇದರಲ್ಲಿ ನೀವು ತಿನ್ನೋಂಥ ಆಹಾರ ಇರ್ಬೋದು, ಜಾಸ್ತಿ ಹೊರಗಡೆದು ತಿನ್ನಬೇಡಿ. ಇವಾಗ ನಾವು ನೋಡ್ದಂಗೆ ಗೋಬಿ ತಿನ್ನೋದು, ದಾಬಾದಲ್ಲಿ ಊಟ ಮಾಡೋದು, ಇದರಲ್ಲೆಲ್ಲ ತುಂಬ ಫುಡ್ ಕಲರಿಂಗ್ ಏಜೆಂಟ್ಸ್ ಇರುತ್ತೆ. ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ನೀವು ಮನೆಯಲ್ಲಿನೇ ಅಡುಗೆ ಮಾಡಿಕೊಂಡು ಮನೆ ಊಟನೇ ಮಾಡಿದಾಗ ಇದರಿಂದ ತುಂಬ ಚೇಂಜಸ್ನ ನೀವು ನೋಡ್ಬೋದು. ಹಾಗೆಯೇ ಸ್ವೀಟಿನ ಅಂಶ ತುಂಬ ಹೆಚ್ಚಿನ ಈ ಸ್ವೀಟ್ಸು, ಶುಗರ್ ಕಂಟೆಂಟು, ಹೆಚ್ಚಿನ ಸಾಲ್ಟು, ಹೆಚ್ಚಿನ ಮಸಾಲ ಐಟಮ್ಸು, ತುಂಬ ರೆಡಿಮೇಡ್ ಫುಡ್ಸು, ಫ್ರೋಝನ್ ಫುಡ್ಸ್ ಏನು ಹೇಳ್ತೀವಿ, ಈ ಬಟಾಣಿಗಳೆಲ್ಲ ಫ್ರೀಸರಲ್ಲಿ ಇಟ್ಬಿಟ್ಟು ತೆಗೆದ್ಬಿಟ್ಟು ಹೀಟ್ ಮಾಡ್ಕೊಂಡು ಈ ಥರದ್ದನ್ನೆಲ್ಲ ಎಷ್ಟಾಗುತ್ತಷ್ಟು ನೀವು ಅವಾಯ್ಡ್ ಮಾಡ್ಕೋಬೇಕು. ಆಮೇಲೆ ಪದೇ ಪದೇ ಪದಾರ್ಥಗಳನ್ನ ಹೀಟ್ ಮಾಡಿ ತಿನ್ನೋದು, 4-5 ದಿವಸ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮತ್ತು ಆರ್ಡರ್ ಮಾಡಿಕೊಂಡು ತಿನ್ನೋದಾಗಿರ್ಬೋದು ಅಥವಾ ಪ್ರತಿ ಟೈಮು ಹೊರಗಡೆ ತಿನ್ನೋದು ಅದನ್ನೆಲ್ಲನೂ ಅವಾಯ್ಡ್ ಮಾಡಬೇಕು. ಸ್ಯಾಚುರೇಟೆಡ್ ಫ್ಯಾಟ್, ಚೀಸು, ಬಟರು, ಮೇಯೋನೀಸು ಇದೆಲ್ಲನೂ ಕಡಿಮೆ ಮಾಡ್ಕೋಬೇಕು. ಹಾಲಿನ ಅಂಶ ಏನಿರುತ್ತೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಿಮ್ಮ ಜೀವನದಲ್ಲಿ ವ್ಯಾಯಾಮ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು. ಇದರೆಲ್ಲದರಿಂದ ಕೂಡ ನಿಮ್ಮ ಈ ಜನರಲ್ ಹೆಲ್ತ್ ಏನಿರುತ್ತೆ, ನಿಮ್ಮ ಬಾಡಿನಲ್ಲಿ ಒಳ್ಳೆ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ, ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ, ನೀವು ವೆಯ್ಟ್ ಕಡಿಮೆ ಮಾಡ್ಕೋಬೋದು, ನಿಮ್ಮ ಈ ಹಾರ್ಮೋನ್ ಇಶ್ಯೂಸ್ ಎಲ್ಲ ಸರಿ ಹೋಗುತ್ತೆ. ಇದರಿಂದ ಫರ್ಟಿಲಿಟಿ ಕೂಡ ಸುಮಾರು ಇಂಪ್ರೂವ್ಮೆಂಟ್ನ ನಾವು ಕಾಣ್ಬೋದು. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಡಾಕ್ಟರ್ ಶಿಲ್ಪಾ ಅವ್ರನ್ನ ಭೇಟಿಯಾಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಶಾಂತಿ ಗೈನಿಕ್ ಹಾಸ್ಪಿಟಲ್, 679 11ನೇ ಮೇನ್ ರೋಡ್, 36ನೇ ಕ್ರಾಸ್ ರೋಡ್, 4ನೇ ಬ್ಲಾಕ್, ಜಯನಗರ, ಬೆಂಗಳೂರು 560011. ದೂರವಾಣಿ ಸಂಖ್ಯೆ ಈ ರೀತಿದೆ: 9591787788. ಮತ್ತೊಂದು ಸಂಖ್ಯೆ 7676779106. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.